welcome back to my channel and welcome back to one more video. So ಈ ವಿಡಿಯೋ ಸಾರ್ಟ್ ಆಫ್ ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು. ಸೊ ಯೂಶಲಿ ನವೇಡೇಸ್ ನಾವು ಯೂಟ್ಯೂಬ್ ವೀಡಿಯೋಸ್ ನೋಡೋದಾದರೆ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ಆಗಲಿ ಅಥವಾ ನಾರ್ಮಲ್ ಪೀಪಲ್ ಆಗಲಿ ಮಾತಾಡ್ತಿರೋದು ಒಂದೇ ಒಂದು, ಅದು ಫೇಶಿಯಲ್ ಹೇರ್ ರಿಮೂವಲ್. ಆ್ಯಂಡ್ ಸೊ ಅದಕ್ಕೆ ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೆ ದೇರ್ ಆರ್ ಸೋ ಮೆನಿ ಟೈಪ್ಸ್. ಲೈಕ್ ಪಾರ್ಲರ್ ಕಡೆಗೆ ಹೋಗೋದಾದರೆ ನಿಮಗೆ ವ್ಯಾಕ್ಸಿಂಗ್ ಅವೈಲೇಬಲ್ ಇರುತ್ತೆ. ಸೊ ಇನ್ನು ಪರ್ಮನೆಂಟ್ ಫೇಶಿಯಲ್ ಹೇರ್ ರಿಮೂವಲ್ ಟ್ರೀಟ್ಮೆಂಟ್, ಇದೆಲ್ಲ ಹೊಸ ಹೊಸ ಟೆಕ್ನಾಲಜೀಸ್ ಬಂದಿದೆ. ಸೊ ಬಟ್ ಅದಕ್ಕಿಂತ ಸೆಲ್ಫ್ ನಾವೇ ಹೇಗೆ ಮಾಡ್ಕೋಬೋದು ಅಥವಾ ನಾವೇ ನಮ್ಮ ಐಬ್ರೋಸ್ ಹೇಗೆ ಮಾಡ್ಕೋಬೋದು, ಇಲ್ಲ ಅಂದರೆ ಅಫೋರ್ಡಬಲ್ ಪ್ರೈಸಸಲ್ಲಿ ಮನೆಯಲ್ಲೇ ಕೂತ್ಕೊಂಡು ಹೇಗೆ ನಾವು ನಮ್ಮ ಸೆಲ್ಫ್ ಕೇರ್ ತೊಗೋಬೋದು. ಸೊ ಈ ಥರದ್ದೆಲ್ಲ ನಾವು ಇತ್ತೀಚಿನ ಡೇಸಲ್ಲಿ ನೋಡ್ತಾ ಬಂದಿದ್ದೀವಿ. ಸೊ ಹೀಗೆ ಎಲ್ಲ ವಿಡಿಯೋಸ್ ನೋಡುವಾಗ ಸೊ ನಾನು ಅಂದ್ಕೊಂಡೆ ಲೆಟ್ ಮಿ ಟ್ರೈ ಆ್ಯಂಡ್ ಶೋ ಯು ಗಾಯ್ಸ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು ಇಲ್ಲಿ ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ಫೇಶಿಯಲ್ ರೇಸರ್ಸ್ ಅಂತ ಬರ್ತಿದೆ. ಸೊ ಅದನ್ನು ಯೂಸ್ ಮಾಡಿ ನಿಮ್ಮ ಫೇಶಿಯಲ್ ಹೇರ್ ಹೇಗೆ ರಿಮೂವ್ ಮಾಡೋದು ಆ್ಯಂಡ್ ನಿಮ್ಮ ಐಬ್ರೋಸ್ ಹೇಗೆ ಶೇಪ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಈ ಮೆಥಡ್ನ ನಾನು ಆಲ್ಮೋಸ್ಟ್ 2 years ಬ್ಯಾಕಿಂದ ಯೂಸ್ ಮಾಡ್ತಿದ್ದೀನಿ. ಲೈಕ್ ನನ್ನ ಐಬ್ರೋ ಶೇಪಿಂಗ್ಗೆ ಮತ್ತು ನನ್ನ ಫೇಸ್ ಮೇಲಿರುವಂಥ ಎಕ್ಸ್ಟ್ರಾ ಹೇರ್ಸ್ನ ರಿಮೂವ್ ಮಾಡೋಕ್ಕೆ. ಸೊ ನಾನು ಯಾಕೆ ಈ ಮೆಥಡ್ನ ಅಭ್ಯಾಸ ಮಾಡಿಕೊಂಡ್ರೆ ಅನ್ನೋ ರೀಸನ್ನು, ನಾನು ಲೈಕ್ 2 years ಬ್ಯಾಕ್ ನಾನೇನು ಬ್ಯಾಂಗ್ಳೂರಲ್ಲಿದ್ದೆ ನನ್ನ ಜಾಬ್ ಪರ್ಪಸ್ಗೆ. ಸೊ ಯೂಶ್ವಲಿ ನಾನು ನನ್ನ ನೇಟಿವಲ್ಲಿದ್ದಾಗ ಪಾರ್ಲರ್ಗೆ ಹೋಗಬೇಕು ಅಂತಂದಾಗೆಲ್ಲ ಅಮ್ಮ ಜೊತೆ ಹೋಗಿ ಐಬ್ರೋಸ್ ಮಾಡಿಸ್ಕೊತಿದ್ದೆ. ಸೊ ಒನ್ಸ್ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಾನು ಅಷ್ಟಾಗಿ ಔಟ್ಸೈಡ್ ಎಲ್ಲೂ ಹೋಗ್ತಿರ್ಲಿಲ್ಲ ಆ್ಯಂಡ್ ಅಷ್ಟಾಗಿ ಅಲ್ಲೆಲ್ಲೂ ಕ್ಲೋಸ್ ಫ್ರೆಂಡ್ಸ್ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ನಮಗೆ ನಾವೇ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನಿಸ್ತು. ಸೊ ಈ ಥರ ಯೂಟ್ಯೂಬಲ್ಲಿ ನೋಡ್ತಾ ಬಂದಾಗ ಹೇಗೆ ನಮ್ಮ ಸೆಲ್ಫ್ ಐಬ್ರೋ ಅಥವಾ ಶೇಪ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ತಾ ಬಂದಾಗ ಸೊ ಐ ಕೇಮ್ ಟು ನೋ ದೇರ್ ಆರ್ ಸಮ್ ಫೇಶಿಯಲ್ ರೇಸರ್ಸ್. ಸೊ ಅದರಿಂದ ನೀವು ನಿಮ್ಮ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೋಬೋದು ಆ್ಯಸ್ ವೆಲ್ ಆಸ್ ನಿಮ್ಮ ಐಬ್ರೋ ಶೇಪ್ ಮಾಡ್ಕೋಬೋದು ಅಂತ. ಸೊ ಆವಾಗ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಐ ಸ್ಟಾರ್ಟೆಡ್ ಯೂಸಿಂಗ್. ಸೊ ಇವಾಗ ಏನು ಪ್ರೆಸೆಂಟ್ ನಿಮಗೆ ಬ್ರ್ಯಾಂಡ್ ಸಿಗುತ್ತೆ ಫೇಶಿಯಲ್ ರೇಸರ್ಸಲ್ಲಿ, ಆ ಟೈಮಲ್ಲಿ ಲೈಕ್ ನಾನು ಹೇಳ್ತಾ ಇರೋದು 2 years ಬ್ಯಾಕ್. ಸೊ ಆ ಟೈಮಲ್ಲಿ ಅಷ್ಟು ಬ್ರ್ಯಾಂಡ್ಸ್ ಅವೈಲೇಬಲ್ ಇರಲಿಲ್ಲ. ಸೊ ಅವಾಗೆಲ್ಲ ನಿಮಗೆ ಅರೌಂಡ್ ಫೇಶಿಯಲ್ ರೇಸರ್ಸೇ ನಿಮಗೆ ಒಂದು 90 ರೂಪೀಸಲ್ಲಿ ಸಾರ್ಟ್ ಆಫ್ 3 ಸಿಗ್ತಿತ್ತು, ಪೇರ್ ಆಫ್ 3 ರೇಸರ್ ಸಿಗ್ತಿತ್ತು. ಸೊ ಅದು ಒಂದು ರೇಸರ್ನ ಆಲ್ಮೋಸ್ಟ್ ನೀವು ಒಂದು 2 to 3 times ಯೂಸ್ ಮಾಡಿ ಥ್ರೋ ಮಾಡ್ಬೋದಿತ್ತು. ಸೊ ಆ ಥರ. ಬಟ್ ಇವಾಗ ಅಟ್ ಪ್ರೆಸೆಂಟ್ ದೇರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್ ಕಮ್ಮಿಂಗ್ ಅಪ್, ಲೈಕ್ ಕೆಮಿಕಲ್ ಫ್ರೀ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಕ್ವಾಲಿಟೀಸ್ ಆಫ್ ರೇಸರ್ಸ್ ನಿಮಗೆ ಸಿಗ್ತಿದೆ. ಸೊ ಐ ಥಾಟ್ ಆಫ್ ಟ್ರೈಯಿಂಗ್ ಸಮ್ ನ್ಯೂ ಬ್ರ್ಯಾಂಡ್ ರೇಸರ್ಸ್, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು ಹಾಗೆ నేను ಗೂಗಲ್ ಮಾಡ್ತಿದ್ದಾಗ ವಿಚ್ ಬ್ರ್ಯಾಂಡ್ ಈಸ್ ಆನ್ ಗೋಯಿಂಗ್ ಮೋಸ್ಟ್ ಅಂತ ನೋಡ್ತಿದ್ದಾಗ ಸೊ ತುಂಬ ಯೂಟ್ಯೂಬರ್ಸ್ ಲೈಕ್ ಫೇಮಸ್ ಯೂಟ್ಯೂಬರ್ಸ್ ಯಾರ್ಯಾರು ಇರ್ತಾರೆ ಸೊ ಅವರೆಲ್ಲರ ಚಾನಲ್ಸ್ ಥರ ಚೆಕ್ ಮಾಡ್ತಾ ಬಂದಾಗ ಐ ಫೌಂಡ್ ಸಮ್ ಬ್ಯೂಟಿಫುಲ್ ಬ್ರ್ಯಾಂಡ್ ರೇಸರ್ಸ್ ಅವರು ಯೂಸ್ ಮಾಡ್ತಿದ್ದಿದ್ದು. ಅದು ಇನ್ಯಾವುದೂ ಅಲ್ಲ, ಕ್ಯಾರ್ಮೆಸ್ ಇದು. ಸೊ ಕ್ಯಾರ್ಮೆಸ್ ಇದು ಚೆಕ್ ಮಾಡ್ತಾ ಬಂದಾಗ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ರೇಸರ್ಸ್ ದೇ ಹ್ಯಾವ್. ಆ್ಯಂಡ್ ಐಬ್ರೋಸ್ಗೆ ಸಪ್ರೇಟ್ ಅಥವಾ ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೆ ಸಪ್ರೇಟ್. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಇದೆ. ಆ್ಯಂಡ್ ಲೈಕ್ ವುಮೆನ್ಗೆ ಸೆಲ್ಫ್ ಕೇರ್ಗೆ ಏನು ಇಂಪಾರ್ಟೆಂಟ್ ಇರುತ್ತೆ ಅದು ಕೂಡ ಅವರ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದೆಲ್ಲ ಕೆಮಿಕಲ್ ಫ್ರೀ ಇರುತ್ತೆ. ಸೊ ಹೀಗೆ ನೋಡ್ತಿದ್ದಾಗ ಐ ಥಾಟ್ ಆಫ್ ಓಕೆ ಲೆಟ್ ಮಿ ಪರ್ಚೇಸ್ ಆ್ಯಂಡ್ ಯೂಸ್ ಮಾಡೋಣ. ಸೊ ಇಫ್ ಐ ಫೀಲ್ ಗುಡ್ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನಾನು ಆರ್ಡರ್ ಮಾಡಿದ್ದು ಬಂದು 1 set ಆಫ್ ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೆ ರೇಸರ್ಸ್ ಆ್ಯಂಡ್ 1 set ಆಫ್ ಐಬ್ರೋ ರೇಸರ್ಸ್. ಸೊ ಇಲ್ಲಿ ನಿಮಗೆ ಎರಡರಲ್ಲೂ ಕೂಡ ನಿಮಗೆ 3 ರೇಸರ್ಸ್ ಅವೈಲೇಬಲ್ ಇರುತ್ತೆ. ಸೊ ಐ ಶೋ ಯು ಹೌ ಇಟ್ ಲುಕ್ಸ್. ಸೊ ಇದೇನಿದೆ ಇದು ಬಂದು ಐಬ್ರೋ ಶೇಪಿಂಗ್ ರೇಸರ್ಸ್. ಸೊ ಇದು ಬಂದು ಲೈಕ್ ನಿಮಗೆ ಹೋಲ್ಡಿಂಗ್ಗೆ ಎಲ್ಲ ತುಂಬ ಕ್ಯೂಟಾಗಿ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದೆ. ಸೊ ಐಬ್ರೋ ಶೇಪಿಂಗ್ಗೆ ಈ ಥರ ಬರುತ್ತೆ. ಲುಕ್ ಅಟ್ ದಿಸ್ ಹೌ ಕ್ಯೂಟ್ ಇಟ್ ಈಸ್.
ಆ್ಯಂಡ್ ಈ ಥರ ನಿಮಗೆ ಏನೂ ಪ್ರಾಬ್ಲಮ್ ಆಗದಿರ ಕ್ಲೀನಾಗಿ ಸೆಕ್ಯೂರ್ ಆಗೋಕ್ಕೆ ನಿಮ್ಮ ಮೇಲೆ ಈ ಥರ ಕ್ಯಾಪ್ ಕೂಡ ಬರುತ್ತೆ. ಆ್ಯಂಡ್ ರೇಸರ್ ವೈಸ್ ಈ ಥರ ಸ್ಮಾಲ್ ಆಗಿರುತ್ತೆ. ಐ ಹೋಪ್ ನಿಮಗೆ ಇದು ವಿಸಿಬಲ್ ಇದೆ ಅನಿಸುತ್ತೆ. ಸೊ ಈ ಥರ ಸ್ಮಾಲ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಸೆಟ್ ಆಫ್ 3 ಸಿಗುತ್ತೆ. ಆ್ಯಂಡ್ ಈ ರೇಸರ್ಸಲ್ಲಿ ನಿಮಗೆ ಯೂಸಸ್ ಏನೇನು ಹೇಳಿದ್ದಾರೆ ಅಂತಂದರೆ, ಲೆಟ್ ಮಿ ಟೆಲ್ ಯು ಒನ್ ಸೆಕೆಂಡ್. ಸೊ ಇದರಿಂದ ನೀವು ನಿಮ್ಮ ಐಬ್ರೋಸ್ ಮಾಡ್ಕೋಬೋದು, ಮತ್ತು ಅಪ್ಪರ್ ಲಿಪ್ ಹೇರ್ ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆಲ್ಲಾದರೂ ಕಾರ್ನರ್ಸಲ್ಲಿ ಇಲ್ಲ ನೋಸ್ ಪಕ್ಕ ಅಥವಾ ಎಲ್ಲಾದರೂ ಕಾರ್ನರ್ಸಲ್ಲಿ ನಿಮ್ಗೆ ಹೇರ್ಸ್ ಇದ್ದರೆ ನೀವು ಅದನ್ನು ರಿಮೂವ್ ಮಾಡ್ಕೋಬೋದು. ಸೊ ಅದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಂಡ್ ಪ್ಯಾಕೇಜಿಂಗ್ ವೈಸ್ ಆಲ್ಸೋ ಇಟ್ಸ್ ವೆರಿ 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 ಬ್ಯೂಟಿಫುಲ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಫೇಶಿಯಲ್ ಹೇರ್ ರಿಮೂವಲ್ ರೇಸರ್ಸ್. ಸೊ ಅದು ಈ ಥರ ಇರುತ್ತೆ. ಸೊ ಇದು ಕೂಡ ಸೆಟ್ ಆಫ್ 3. ಆ್ಯಂಡ್ ಇದು ನೀವು ಇದನ್ನು ಕೂಡ ನೀವು ಐಬ್ರೋಸ್ಗೆ ಯೂಸ್ ಮಾಡ್ಬೋದು, ಅಪ್ಪರ್ ಲಿಪ್ಗೆ ಯೂಸ್ ಮಾಡ್ಬೋದು, ಫೋರ್ ಹೆಡ್ಗೆ ಯೂಸ್ ಮಾಡ್ಬೋದು, ಚಿನ್ಗೆ ಯೂಸ್ ಮಾಡ್ಬೋದು, ಆಮೇಲೆ ಸೈಡ್ ಬರ್ನ್ ಮತ್ತು ಟೋಟಲ್ ನಿಮ್ಮ ಫೇಸ್ಗೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಏನು ಸ್ಕ್ರ್ಯಾಚಸ್ ಆಗಲಿ ಅಥವಾ ಇರಿಟೇಷನ್ ಆಗಲಿ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ಇದು ಕೂಡ ಕಂಪ್ಲೀಟ್ ಸೆಟ್ ಆಫ್ 3 ಬರುತ್ತೆ. ಆ್ಯಂಡ್ ಇದು ನಿಮಗೆ ವಿಡಿಯೋಲಿ ಹೇಗೆ ಕಾಣಿಸ್ತಿದೆಯೋ ಇಲ್ಲೋ ಐ ಡೋಂಟ್ ನೋ ಲೈಟಿಂಗಿಂದ, ಬಟ್ ಟ್ರಸ್ಟ್ ಮೀ ಟ್ರೂಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಆ್ಯಂಡ್ ಸೊ ಇದರ ಬ್ಲೇಡ್ ನೋಡ್ಬೋದು ನೀವು. ಸೊ ಈ ಥರ ಇದೆ. ಆ್ಯಂಡ್ ಇದು ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಜಿಗ್ಜ್ಯಾಗ್ ಇರೋದ್ರಿಂದ ನಿಮ್ಮ ಫೇಸ್ ಮೇಲೆ ಹೋಲ್ಡಿಂಗ್ ಆಗಲಿ ಅಥವಾ ನಿಮ್ಮ ಹೇರ್ ರಿಮೂವ್ ಮಾಡೋದಕ್ಕಾಗಲಿ ಇದು ನಿಮಗೆ ತುಂಬ ಈಸಿಯಾಗಿ ಯೂಸ್ ಆಗುತ್ತೆ. ಸೊ ಇದು ಕೂಡ ಸೆಟ್ ಆಫ್ 3. ಸೊ ನಾನು ದಿವಾಲಿ ಟೈಮಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ, ಸೊ ದಿವಾಲಿ ಟೈಮ್ ಅಂದರೆ ಅಫ್ಕೋರ್ಸ್ ಎಲ್ಲ ವೆಬ್ಸೈಟ್ ಅಂತ ಹೇಳಲ್ಲ, ಕೆಲವೊಂದು ವೆಬ್ಸೈಟಲ್ಲಿ ಕಸ್ಟಮರ್ಸ್ಗೆ ಫ್ರೀ ಗುಡೀಸ್ ಅಥವಾ ಫ್ರೀ ಗಿಫ್ಟ್ಸ್ ಏನೋ ಒಂದು ಕೊಡ್ತಾರೆ. ಸೊ ಇವರು ಕೂಡ ನನಗೊಂದು ಫ್ರೀ ಗಿಫ್ಟ್ ಕಳಿಸಿದ್ದಾರೆ. ಸೊ ಅದು ಈ ಥರ ಬ್ಯೂಟಿಫುಲ್ ಬ್ಯಾಗಲ್ಲಿ ಕಳಿಸಿದ್ದಾರೆ. ಸೊ ಏನೇನು ಕಳಿಸಿದ್ದಾರೆ ಅಂತಂದರೆ, ಸೊ ಒಂದು ಬಂದು ಸ್ಕ್ರಂಚಿ ಆರ್ ರಿಬ್ಬನ್ ಅಂತ ಹೇಳ್ಬೋದು. ಸೊ ಒಂದು ಬಂದು ಇಸ್ ಬ್ಯೂಟಿಫುಲ್ ಸ್ಕ್ರಂಚಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾರ್ಮಲ್ ಒಂದು ಕಾಟನ್ ಮಾಸ್ಕ್ ವಿಚ್ ಈಸ್ ಹೈಲಿ ಇಂಪಾರ್ಟೆಂಟ್ ಇನ್ ದಿಸ್ ಡೇಸ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್ ಹ್ಯಾಂಕಿ. ಆ್ಯಂಡ್ ಇದು ಫುಲ್ ಕಾಟನ್ ವಿತ್ ಎಂಬ್ರಾಯ್ಡರಿ. ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದಿಸ್ ಐ ಗಾಟ್ for free, and this is like a Diwali gift antaralla. So ಆ ಥರ I got this product. So ಪ್ರಾಡಕ್ಟ್ ಆದರೆ ತೋರಿಸಿದ್ದಾಯಿತು. ಸೊ ಇದನ್ನು ನಾನು ಪರ್ಸ್ನಲಿ ಹೇಗೆ ಯೂಸ್ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಆ ಪ್ರೋಸೆಸ್ಗೆ ಹೊಟ್ಟೋಗೋಣ ಬನ್ನಿ. ಫಸ್ಟು ಈ ಪ್ರೋಸೆಸ್ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೇಕ್ ಶ್ಯೂರ್ ನಿಮ್ಮ ಹ್ಯಾಂಡ್ಸ್ ಕ್ಲೀನಾಗಿದೆ ಆ್ಯಂಡ್ ನಿಮ್ಮ ಫೇಸ್ ನೀವು ಕ್ಲೀನಾಗಿ ವಾಶ್ ಮಾಡಿದ್ದೀರಾ ಅಂತ. ಸೊ ನಿಮ್ಮ ಫೇಸ್ ನೀವು ವಾಶ್ ಮಾಡಿದ್ಮೇಲೆ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿ, ಹಾಗೆ ಸ್ಟಾರ್ಟ್ ಮಾಡಬೇಡಿ. ಆ್ಯಂಡ್ ನಿಮ್ಮ ಕೈ ಕ್ಲೀನಾಗಿರೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಕೈ ಮೇಲಿರೋವಂಥ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದು ನಿಮ್ಮ ಸ್ಕಿನ್ ಮೇಲೆ ಅವರ ಫೇಸ್ ಮೇಲೆ ಟ್ರಾನ್ಸ್ಫರ್ ಆಗ್ತಿರೋ ಥರ ನೋಡ್ಕೊಳ್ಳೋದು ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಹೇರ್ನ ನೀವು ಪ್ರಾಪರಾಗಿ ಸೆಕ್ಯೂರ್ ಮಾಡ್ಕೋಬೇಕು. ಸೊ ನಾನು ಈ ಥರ ಒಂದು ಸ್ಮಾಲ್ ಹೇರ್ ಬ್ಯಾಂಡಿಂದ ನನ್ನ ಹೇರ್ನ ಸೆಕ್ಯೂರ್ ಮಾಡ್ತೀನಿ. ಆ್ಯಂಡ್ ನಾನು ನನ್ನ ಫೇಸ್ನ ಕೂಡ ಫೇಸ್ ವಾಶಿಂದ ವಾಶ್ ಮಾಡಿದ್ದೀನಿ. ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ ಬಿಕಾಸ್ ಐ ಹ್ಯಾವ್ ಟು ಲುಕ್ ಬ್ಯೂಟಿಫುಲ್ ಇನ್ ದ ವಿಡಿಯೋ, ರೈಟ್? ಬಿಕಾಸ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ಸೊ ನಾನು ಹೇರ್ ಒಂದು ಸತಿ ಸೆಟ್ ಮಾಡಿ ಐ ವಿಲ್ ಶೋ ಯು ದ ಪ್ರೋಸೆಸ್. ನಾನು ಹೇರ್ನ ಈ ಥರ ಬ್ಯಾಂಡಿಂದ ಸೆಕ್ಯೂರ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಫೇಸ್ನ ನಾನು ವಾಶ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ಜಸ್ಟ್ ಒಂದು ಸತಿ ಟಿಶ್ಯೂಯಿಂದ ಜಸ್ಟ್ ವೈಪ್ ಇಟ್ ಇಫ್ ಏನಾದರೂ ಡಸ್ಟ್ ಏನಾದರೂ ಇದೆ. ಸೊ ಒಂದ್ಸತಿ ವೈಪ್ ಆದಮೇಲೆ ನಿಮ್ಮ ಫೇಶಿಯಲ್ ಹೇರ್ ಅಥವಾ ಐಬ್ರೋ ಶೇಪಿಂಗ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟಾಗಿ ರೇಸರ್ಸ್ನ ಯಾವತ್ತೂ ಯೂಸ್ ಮಾಡಬೇಡಿ. ದಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಸ್ಕಿನ್. ನೀವು ರೇಸರ್ಸ್ನ ನಿಮ್ಮ ಫೇಸ್ ಮೇಲೆ ಯೂಸ್ ಮಾಡೋಕ್ಕಿಂತ ಮುಂಚೆ ಫೇಸ್ ಮೇಲೆ ಮೇಕ್ ಶೋರ್ ದಟ್ ನೀವು ಯಾವುದಾದ್ರೂ ಜೆಲ್, ಅಲೋವೆರಾ ಜೆಲ್ ಅಥವಾ
ಯಾವುದಾದ್ರು ಕ್ರೀಮ್ಸ್ ಅಪ್ಲೈ ಮಾಡಿ ನೀವು ರಿಮೂವ್ ಮಾಡ್ತೀರಾ. ಡೈರೆಕ್ಟಾಗಿ ಯಾವತ್ತು ನಿಮ್ಮ ರೇಸಸ್ನ ನಿಮ್ಮ ಫೇಸ್ ಮೇಲೆ ಯೂಸ್ ಮಾಡಬೇಡಿ. ಸೊ ನಾನು ಇವತ್ತು ಅಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೀನಿ, ಪತಾಂಜಲಿ ಅಲೋವೆರಾ ಜೆಲ್ಸ್. ಮೋಸ್ಟ್ಲಿ ಯೂಸ್ ಪತಾಂಜಲಿ ಅಲೋವೆರಾ ಜೆಲ್ ಫಾರ್ ಆಲ್ ದ ಟೈಮ್. ಸೊ ಇವಾಗ ಕೂಡ ನಾನು ಇದೇ ಅಲೋವೆರಾ ಜೆಲ್ನ ತೊಗೊಂಡು ನನ್ನ ಫೇಸ್ಗೆ ಕ್ಲೀನಾಗಿ ಅಪ್ಲೈ ಮಾಡಿ ಆಮೇಲೆ ಐ ವಿಲ್ ಶೋ ಯು ದ ಪ್ರೊಸೆಸ್. ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅಲೋವೆರಾ ಜೆಲ್ ನೀವು ಕ್ಲೀನಾಗಿ ಮಸಾಜ್ ಮಾಡಿ ನಿಮ್ಮ ಸ್ಕಿನ್ ಒಳಗೆ ಕಳಿಸ್ಬೇಕು ಅನ್ನೋ ಒಂದು ನೀಡಿಲ್ಲ, ಜಸ್ಟ್ ಅಪ್ಲೈ ಮಾಡಿ ಬಿಟ್ಬಿಡಿ ಅಷ್ಟೇ. ಸೊ ನಾನಿಲ್ಲಿ ಅಲೋವೆರಾ ಜೆಲ್ ಅಪ್ಲೈ ಮಾಡಿದ್ದೀನಿ. ಸೊ ಫಸ್ಟು ನಾನು ನನ್ನ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತೀನಿ, ಆಮೇಲೆ ದೆನ್ ನನ್ನ ಐಬ್ರೋಸ್ಗೆ ಶೇಪ್ ಮಾಡ್ತೀನಿ. ಆಲ್ರೆಡಿ ನನ್ನ ಐಬ್ರೋಸ್ ಪ್ರಾಪರ್ ಶೇಪಲ್ಲಿದೆ, ಜಸ್ಟ್ ಎಕ್ಸ್ಟ್ರಾ ಏನಾದರೂ ಇದ್ದರೆ ಮಾತ್ರ ಐ ಜಸ್ಟ್ ರಿಮೂವ್. ಸೊ ಫೇಶಿಯಲ್ ಹೇರ್ ರಿಮೂವ್ ಮಾಡೋಕ್ಕೆ ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್ ಬ್ಯೂಟಿಫುಲ್ ರೇಸರ್. ಸೊ ಇದು ಜಿಗ್ಜ್ಯಾಗ್ ಫಾರ್ಮಲ್ಲಿ ಇರೋದ್ರಿಂದ ನಿಮಗೆ ಹೋಲ್ಡಿಂಗ್ಗೆ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಆಲ್ವೇಸ್ ನೀವು ನಿಮ್ಮ ಸ್ಕಿನ್ ಮೇಲೆ ಯೂಸ್ ಮಾಡುವಾಗ ಹೋಲ್ಡ್ ಯೋರ್ ಅದರ್ ಹ್ಯಾಂಡ್ ಲೈಕ್ ದಿಸ್. ಸ್ವಲ್ಪ ನಿಮ್ಮ ಸ್ಕಿನ್ನ ಲಿಫ್ಟ್ ಮಾಡಿದ್ರೆ ನಿಮ್ಮ ಏನಾಗುತ್ತೆ, ನಿಮ್ಗೆ ಅದೊಂದು ಲೈಕ್ ಒಂದು ಗ್ರಿಪ್ ಸಿಗುತ್ತೆ. ಇಲ್ಲಾಂದರೆ ನೀವು ಕಂಪಲ್ಸರಿ ಏನಿಲ್ಲ ನೀವು ಈ ಥರ ಹೋಲ್ಡ್ ಮಾಡಬೇಕು ಅಂತ, ನೀವು ಅದು ಹಾಗೆ ಕೂಡ ಮಾಡ್ಕೋಬೋದು. ಜಸ್ಟ್ ಐ ಆಮ್ ಟೆಲ್ಲಿಂಗ್. ಸೊ ಫಸ್ಟ್ ಐ ವಿಲ್ ಯೂಸ್ ದಿಸ್ ಸೈಡ್. Look at this. And make sure slow ಆಗಿ ಮಾಡಿ. ಟೈಮ್ ತಗೊಂಡ್ರೆ ಪರವಾಗಿಲ್ಲ, ಸ್ಲೋ ಆಗಿ ಮಾಡಿ. And look at this. ನಮಗೋಸ್ಕರ ಆ್ಯಂಡ್ ಇನ್ನೊಂದು ಎಲ್ರಿಗೂ ತುಂಬ ಡೌಟ್ ಇರುತ್ತೆ ದಟ್ ರೇಸರ್ಸ್ ಯೂಸ್ ಮಾಡಿದ್ರೆ ತುಂಬ ಫಾಸ್ಟಾಗಿ ಫೇಶಿಯಲ್ ಹೇರ್ ಗ್ರೋತ್ ಆಗುತ್ತೆ ಅಂತ. ಸೊ ಆ ಥರ ಏನೂ ಇಲ್ಲ. ನೀವು 15 days ಒನ್ಸ್ ಅಥವಾ 3 weeks ಒನ್ಸ್ ಮಾಡಿಕೊಂಡ್ರು ಕೂಡ ಇಟ್ಸ್ ಎನಫ್. ಆ್ಯಂಡ್ ನಾನು ಈ ಸ್ಪೇಸಲ್ಲಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಸೂಪರ್ ಸಾಫ್ಟ್. ಸೊ ಈ ಕಡೆ ಐ ವಿಲ್ ಶೋ ಯು. ಸೊ ನೀವು ಐಬ್ರೋ ರೇಸರ್ಸ್ ತೊಗೊಳ್ಳೇಬೇಕು ಅನ್ನೋ ರೂಲ್ಸ್ ಇಲ್ಲ, ಬಿಕಾಸ್ ಇದನ್ನೇ ನೀವು ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಹುಷಾರಾಗಿ ಮಾಡಿ, ಬಿಕಾಸ್ ಇದು ಬ್ಲೇಡ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಅಷ್ಟೇ. ಐಬ್ರೋಗೋಸ್ಕರ ನೀವು ಸಪ್ರೇಟಾಗಿ ತೊಗೋಬೇಕು ಅನ್ನೋದು ಏನೂ ಇಲ್ಲ. ಇದನ್ನೇ ಯೂಸ್ ಮಾಡಿದ್ರೆ ಕೂಡ ಇಟ್ಸ್ ಗುಡ್. ಆ್ಯಕ್ಚುಲಿ ನಿಮ್ಮ ಮನೆಗೆ ದುಡ್ಡು ಉಳಿಯುತ್ತೆ. ಐ ಥಿಂಕ್ ಸೊ ನಾನು ನನ್ನ ಫೇಸ್ ಮೇಲೆ ಏನೇನು ಎಕ್ಸ್ಟ್ರಾ ಹೇರ್ಸ್ ಅಥವಾ ಇತ್ತು ಅದನ್ನು ರಿಮೂವ್ ಮಾಡಿದ್ದೀನಿ. ಸೊ ಫೇಶಿಯಲ್ ಹೇರ್ ರಿಮೂವ್ ಮಾಡೋದ್ರಿಂದ ನಿಮ್ಗೊಂದು ಕೆಲವೊಂದು ಯೂಸಸ್ ಹೇಳ್ತೀನಿ. ಸೊ ಫೇಶಿಯಲ್ ಹೇರ್ ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಫಸ್ಟ್ ಥಿಂಗ್ ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ನೀವು ಇದನ್ನು ಶೇವ್ ಮಾಡೋದ್ರಿಂದ ನಿಮಗೆ ರೂಟಿಂದ ಹೇರು ಬರಲ್ಲ. ಬಿಕಾಸ್ ನೀವು ಫೇಸ್ ವ್ಯಾಕ್ಸ್ ಮಾಡಿಸಿದಾಗ ಅವರು ಅದನ್ನು ಜೋರಾಗಿ ಪುಲ್ ಮಾಡೋದ್ರಿಂದ ನಿಮ್ಮ ರೂಟಿಂದ ಹೇರ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮಗೆ ಅದು ಬೇಗ ಗ್ರೋತ್ ಆಗುತ್ತೆ. ಬಟ್ ನೀವು ಈ ಥರ ಫೇಶಿಯಲ್ ರೇಸರ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಅದು ಬೇಗ ಗ್ರೋತ್ ಆಗೋದಿಲ್ಲ. ಬಟ್ ಏನಂದರೆ 15 days ಒನ್ಸ್ ಆರ್ 3 weeks ಒನ್ಸ್ ನೀವು ಯೂಸ್ ಮಾಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್.
ಆ್ಯಂಡ್ ಇನ್ನೊಂದು ನಿಮ್ಮ ಫೇಸ್ನ ತುಂಬ ಸಾಫ್ಟ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ನೀವು ಯಾವುದಾದ್ರು ಲಾಂಗ್ ಟೈಮ್ ಅಂದರೆ ಮಾರ್ನಿಂಗ್ ಮೇಕಪ್ ಹಾಕ್ಕೊಂಡ್ರೆ ಈವ್ನಿಂಗ್ವರೆಗೂ ಇರಬೇಕು ಅನ್ನೋ ಟೈಮಲ್ಲಿ ಈ ಥರ ಅನ್ವಾಂಟೆಡ್ ಹೇರ್ಸ್ ಏನಿರುತ್ತೆ ಅದನ್ನು ನೀವು ರಿಮೂವ್ ಮಾಡಿ ನೀವು ಮೇಕಪ್ ಏನಾದರೂ ಹಾಕ್ಕೊಂಡ್ರೆ ಟ್ರಸ್ಟ್ ಮೀ ತುಂಬ ಸ್ಮೂತ್ ಫಿನಿಶಿಂಗ್ ಬರುತ್ತೆ. ಆ್ಯಂಡ್ ನಿಮಗೆ ಫೇಸ್ ಮೇಲೆ ಕೇಕಿ ಅಂತ ಅನ್ಸೋದಿಲ್ಲ. ಲೈಕ್ ನೀಟಾಗಿ ನಿಮ್ಮ ಫೇಸ್ ಹೇಗಿರುತ್ತೋ ಆ ಥರ ಮೇಕಪ್ ಸೆಟ್ ಆಗುತ್ತೆ. ಬಿಕಾಸ್ ಹೇರ್ ಇದ್ದಾಗ ಏನಾಗುತ್ತೆ ಫೇಸ್ ಮೇಲೆ ಮೇಕಪ್ ಅಷ್ಟು ಈಸಿಯಾಗಿ ಸೆಟ್ ಆಗೋಲ್ಲ. ಸೊ ಯಾರೇ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಲಿ ನೀವು ಹೋಗಿ ಕೇಳ್ಬೋದು ಅವ್ರನ್ನ, ಇಲ್ಲಾಂದರೆ ನೀವು ನೋಡ್ಬೋದು. ಸೊ ಯಾರಿಗಾದ್ರೂ ಅವ್ರು ಮೇಕಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವ್ರು ಚೆಕ್ ಮಾಡ್ತಾರೆ ವೆದರ್ ದೇ ಹ್ಯಾವ್ ಎನಿ ಅನ್ವಾಂಟೆಡ್ ಫೇಶಿಯಲ್ ಹೇರ್ ಆನ್ ದೇರ್ ಫೇಸ್. ಸೊ ಇದ್ದರೆ ಇದನ್ನು ಫಸ್ಟ್ ಅವ್ರು ರಿಮೂವ್ ಮಾಡಿ ಆಮೇಲೆ ಅಂಡರ್ ಐಗೆ ಆಗಲಿ ಅಥವಾ ಫೇಸ್ಗೆ ಆಗಲಿ ಈ ಥರ ಸಿರಮ್ ಮಾಸ್ಕ್ ಅಥವಾ ಐ ಮಾಸ್ಕ್ ಏನಾದರೂ ಇದೆ ಅದನ್ನು ಅಪ್ಲೈ ಮಾಡಿ ಆಮೇಲೆ ಅವರು ಮೇಕಪ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇದೆಲ್ಲ ಒಂದು ಪ್ರೋಸೆಸ್. ಸೊ ಈ ಪ್ರೋಸೆಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೇ ನಿಮಗೆ ಆ ಮೇಕಪ್ ಅನ್ನೋದು ಲಾಂಗ್ ಲಾಸ್ಟಿಂಗ್ವರೆಗೂ ಇರುತ್ತೆ. ಇಲ್ಲಾಂದರೆ ಏನೋ ಕೇರ್ಲೆಸ್ ಆಗಿ ಹಾಕ್ಕೋಬೇಕಲ್ಲ ಅಂತ ಹಾಕ್ಕೊಂಡ್ರೆ ನಿಮ್ಮ ಫೇಸ್ ಕೂಡ ಚೆನ್ನಾಗಿ ಕಾಣಲ್ಲ ಆ್ಯಂಡ್ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗಾಗಿ ಇರಲ್ಲ. ಸೊ ಪ್ರತಿಯೊಂದಕ್ಕೆ ರಿಲೇಟೆಡ್ ಕಂಪಲ್ಸರಿ ಆಗೇ ಇರುತ್ತೆ. ಸೊ ನಾವು ಐ ಆಮ್ ಡನ್ ವಿತ್ ಮೈ ಫೇಶಿಯಲ್ ಹೇರ್. ಆ್ಯಂಡ್ ಸೊ ಇನ್ನೊಂದು ಏನಂದರೆ ನಿಮಗೆ ವೈಟ್ ಹೆಡ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ಏನಾದರೂ ಇದ್ದರೆ ಸೊ ಅದನ್ನು ಕೂಡ ನಿಧಾನಕ್ಕೆ ರೆಡ್ಯೂಸ್ ಮಾಡೋಕ್ಕೆ ಫಸ್ಟ್ ಶೇವಲ್ಲೇ ನಿಮಗೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ನಿಧಾನಕ್ಕೆ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ನೋಸ್ ಮೇಲೆ ಕೂಡ ನೀವು ಈ ಥರ ಅನ್ನೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೈಟ್ ಹೆಡ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗೋಕ್ಕೆ ಈಸಿ ಆಗುತ್ತೆ. ಬಟ್ ಮೇಕ್ ಶ್ಯೂರ್ ತುಂಬ ಕೇರ್ಫುಲ್ ಆಗಿದೆ ಅಷ್ಟೇ. So completely I'm done with my facial hair removal. So once tissue I'll just rub it. ಸೊ ಇವಾಗ ಫೇಶಿಯಲ್ ಹೇರ್ ಅಂತೂ ಕಂಪ್ಲೀಟ್ ಆಯಿತು. ಸೊ ಇನ್ನೊಂದು ಸ್ಮಾಲ್ ಡ್ರಾಪ್ ಆಫ್ ಅಲೋವೆರಾ ಜೆಲ್ ತೊಗೊತೀನಿ. ತೊಗೊಂಡು ಐಬ್ರೋಸ್ ಮೇಲೆ ಸೊ ಆ್ಯಂಡ್ ಐಬ್ರೋ ಶೇಪಿಂಗ್ ಯಾರೆಲ್ಲ ಮಾಡ್ಕೊತೀರಾ ಹುಷಾರಾಗಿ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಮಿಸ್ ಆದರೂ ನಿಮ್ಮ ಐಬ್ರೋನೇ ಎಗ್ರೋಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ಪೇಷನ್ಸ್ ಇದ್ದರೆ ಮಾತ್ರ ಮಾಡ್ಕೊಳ್ಳಿ, ಹರಿಬರಿಯಾಗಿ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಏನಂದರೆ ನಿಮಗೆ ಎಕ್ಸಾಂಪಲ್ ನಾಳೆ ಏನಾದರೂ ಅಕೇಶನ್ ಇದ್ದು ನಾಳೆ ನಿಮಗೆ ಮೇಕಪ್ ಹಾಕ್ಕೋಬೇಕು ಅನ್ನೋ ಅವಶ್ಯಕತೆ ಇದ್ದರೆ ಅದು ಪ್ರೀವಿಯಸ್ ಡೇ ನೈಟ್ ಈ ಪ್ರೊಸೆಸ್ನ ಮಾಡ್ಕೊಳ್ಳಿ. ಬಿಕಾಸ್ ಮಾರ್ನಿಂಗ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಮ ಫೇಸ್ ಮೇಲೆ ಡೆಡ್ ಸ್ಕಿನ್ ಅಥವಾ ವೈಟ್ ಹೆಡ್ಸ್ ಇವೆಲ್ಲ ಹೊಟ್ಟೋಗಿರೋದ್ರಿಂದ ಡೈರೆಕ್ಟ್ ಸನ್ಲೈಟ್ ಬಿದ್ದಾಗ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಮೇಕ್ ಶ್ಯೂರ್ 100% ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂತ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡೋದು ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಮಾರ್ನಿಂಗ್ ಟೈಮ್ಸಲ್ಲಿ. ಸೊ ನೆಕ್ಸ್ಟ್ ಡೇಗೆ ಏನಾದರೂ ನೀವು ಪ್ರಿಪೇರ್ ಆಗ್ತಿರೋದಿದ್ರೆ ಒನ್ ಡೇ ಮುಂಚೆನೇ ಮಾಡ್ಕೊಳ್ಳೋದು ಇಟ್ಸ್ ಬೆಸ್ಟ್. ಸೊ ಇವಾಗ ನಾನು ಐಬ್ರೋ ಶೇಪಿಂಗ್ಗೆ ಐಬ್ರೋ ರೇಸರ್ ಯೂಸ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ದ ಕ್ಯೂಟ್ ಒನ್. ಓಕೆ, ಸೊ ಇದು ನೋಡ್ಬಿಟ್ಟು ಎಷ್ಟು ಸ್ಮಾಲ್ ಆಗಿದೆ ನೋಡಿ. ಓ ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಅಲ್ಲಿ ಹೋಲ್ಡ್ ಲೈಕ್ ದಿಸ್ ಸ್ಲೋ ಆಗಿ ತುಂಬ ಸ್ಲೋ. So I am done with my eyebrow shaping. ಸೊ ಈ ಏರಿಯಾ ಮಾತ್ರ ಮಾಡ್ಕೊತೀನಿ ಬಿಕಾಸ್ ದ ಫ್ರಂಟ್ ಇಲ್ಲೇನಿದೆ ನನಗೆ ಇಲ್ಲಿ ತುಂಬ ಕಮ್ಮಿ ಹೇರ್ಸ್ ಇರೋದ್ರಿಂದ ನಾನು ಈ ಏರಿಯಾ ಟಚ್ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ರೋಸ್ ವಾಟರ್ ತೊಗೊಂಡು ಕಂಪ್ಲೀಟ್ ಫೇಸ್ಗೆ ಸ್ಪ್ರೇ ಮಾಡಿ ಜಸ್ಟ್ ಕ್ಲೀನ್ ಇಟ್. ಸೊ ಇಲ್ಲಿ ಫಸ್ಟು ನಾನು ರೋಸ್ ವಾಟರ್ನ ಕಂಪ್ಲೀಟ್ ಫೇಸ್ಗೆ ಸ್ಪ್ರೇ ಮಾಡ್ತೀನಿ. ಆ್ಯಂಡ್ ಕ್ಲೀನಾಗಿ ಟಿಶ್ಯೂ ತೊಗೊಂಡು ಐ ಜಸ್ಟ್ ವೈಪ್ ಇಟ್ ಆಫ್.
ಯಾ ಸೊ ಕಂಪ್ಲೀಟ್ ಇವಾಗ ಎಲ್ಲ ವೈಪ್ ಮಾಡಾದಮೇಲೆ ಸೊ ಮತ್ತೆ ಅಲೋವೆರಾ ಜೆಲ್ ತೊಗೊಂಡು ಮಾಯ್ಶ್ಚರೈಸ್ ಮಾಡ್ಕೊತೀನಿ. ಬಿಕಾಸ್ ಒನ್ಸ್ ಹೇರ್ ಎಲ್ಲ ರಿಮೂವ್ ಮಾಡಾದ್ಮೇಲೆ ವೈಟ್ ಹೆಡ್ಸ್ ಇವೆಲ್ಲ ರಿಮೂವ್ ಮಾಡಾದಮೇಲೆ ಡೆಡ್ ಸ್ಕಿನ್ಸ್ ಎಲ್ಲ ಬಂದಮೇಲೆ ನಿಮ್ಮ ಫೇಸ್ ತುಂಬ ಡ್ರೈ ಆಗಿರುತ್ತೆ. ಸೊ ಅದಕ್ಕೆ ಮಾಯ್ಶ್ಚರೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಅಲೋವೆರಾ ಜೆಲ್ ಅಪ್ಲೈ ಮಾಡಬೇಕು ಅಂತೇನಿಲ್ಲ, ಯಾವುದಾದ್ರೂ ಮಾಯ್ಶ್ಚರೈಸರ್ಗಳು ಅಪ್ಲೈ ಮಾಡಲು ಕೂಡ ಇಟ್ಸ್ ರಿಯಲಿ ಗುಡ್. ಬಟ್ ಯಾವುದೋ ಒಂದು ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ. ಹೆವಿ ಅಪ್ಲೈ ಮಾಡಿದ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಸ್ಕಿನ್ಗೆ ನರಿಷ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟೈಮ್ ಲೈಟಾಗಿ ಮಸಾಜ್ ಮಾಡ್ತೀನಿ, ಸೊ ದಟ್ ಸ್ಕಿನ್ ಒಳಗೆ ಹೋಗಲಿ ಅಂತ. So finally I'm done with the process, and so it is very super easy to remove your facial hair ಅಥವಾ ಐಬ್ರೋ ಶೇಪ್ ಮಾಡೋದು. ಸೊ ನಾನು ಹೇಳ್ದಂಗೆ ನಾನು 2 years ಬ್ಯಾಕ್ ಈ ಮೆಥಡ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಆ ಟೈಮಲ್ಲಿ ಐ ವಾಸ್ ಜಸ್ಟ್ ಯೂಸಿಂಗ್ ಅ ನಾರ್ಮಲ್ ಬ್ರ್ಯಾಂಡ್ ಫೇಶಿಯಲ್ ರೇಸರ್. ಸೊ ಇವಾಗ ಆದರೆ ತುಂಬ ವೆರೈಟೀಸ್ ಇದೆ, ತುಂಬ ಕ್ವಾಲಿಟಿ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಕೂಡ ಅವೈಲೇಬಲ್ ಇದೆ. ಕ್ಯಾರ್ಮೆಸಿ ಅಂತಲೇ ಹೇಳ್ತಿಲ್ಲ, ದೇರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್. ನೀವೊಂದ್ಸತಿ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ purple.com, ನೈಕಾ ಈ ಥರ ಚೆಕ್ ಮಾಡ್ತಾ ಹೋದರೆ ನಿಮಗೆ ತುಂಬ ಬ್ರ್ಯಾಂಡ್ ಸಿಗುತ್ತೆ. ಸೊ ಕ್ಯಾರ್ಮೆಸಿ ಅವ್ರದ್ದು ಏನಂದರೆ ಅವ್ರದ್ದೇ ಸಪ್ರೇಟ್ ವೆಬ್ಸೈಟ್ ಕೂಡ ಇದೆ. ಸೊ ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಮೆಝಾನ್, purple.com ಅಥವಾ ನೈಕಾ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಒನ್ಸ್ ನೀವು ಎಲ್ಲಾದ್ರೂ ಚೆಕ್ ಮಾಡಿ, ಲೈಕ್ ಕ್ಯಾರ್ಮೆಸಿ ವೆಬ್ಸೈಟಲ್ಲೂ ಚೆಕ್ ಮಾಡಿ, ಅಮೆಝಾನ್ ವೆಬ್ಸೈಟಲ್ಲೂ ಚೆಕ್ ಮಾಡಿ. ಸೊ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಕಾಸ್ಟ್ ಡಿಫ್ರೆನ್ಸ್. ಸಮ್ಟೈಮ್ಸ್ ಕ್ಯಾನ್ವಸಿ ವೆಬ್ಸೈಟಲ್ಲಿ ನಿಮಗೆ ಎಕ್ಸಾಂಪಲ್ 200 ಇತ್ತು ಅಂದರೆ ನಿಮಗೆ ಅಮೆಝಾನಲ್ಲಿ 150 ಅಂತಲೇ 150ಗೆ ಸಿಗ್ತಿರ್ಬೋದು, ಲೈಕ್ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಸಿಗ್ತಿರ್ಬೋದು. ಸೊ ಡಿಸ್ಕೌಂಟ್ಸ್ ನೋಡಿಕೊಂಡು ನಿಮ್ಗೆ ಎಲ್ಲಿ ಪ್ರೈಸ್ ಕಮ್ಮಿ ಸಿಗುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿ. ಆ್ಯಂಡ್ ಮೋಸ್ಟ್ಲಿ ಈ ಪ್ರೊಸೆಸ್ನ ಜಾಸ್ತಿ ಯೂಸ್ ಮಾಡಿದ ಟೈಮ್ ಬಂದರೆ ಲೈಕ್ 2020 ಕೊರೋನಾ ಟೈಮಲ್ಲಿ ಅಫ್ಕೋರ್ಸ್ ಆಚೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಲೈಕ್ ಯಾವ ಪಾರ್ಲರ್ಸ್ ಓಪನ್ ಇರ್ತಿರ್ಲಿಲ್ಲ ನಿಮ್ಮ ಐಬ್ರೋಸ್ ಮಾಡ್ಕೊಳ್ಳೋಕ್ಕೆ. ಸೊ ಆ ಟೈಮಲ್ಲಿ ಐ ಯೂಸ್ ಟು ಯೂಸ್ ದಿಸ್ ಸೋ ಮಚ್. ಸೊ ಅದರಿಂದ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ನಾನು ಪಾರ್ಲರ್ಗೆ ಹೋಗಿ ಐಬ್ರೋಸ್ ಮಾಡಿಸಿ ಆಲ್ಮೋಸ್ಟ್ ಲೈಕ್ 1.5 year ಆಗೋಯ್ತು. ಸೊ ನೀನು ಹೋಗೇ ಇಲ್ಲ. ಸೊ ಇದನ್ನೇ ಮನೆಯಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್ ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಕೂಡ. ಸೊ ಇನ್ನೊಂದೇನೆಂದರೆ ಈ ಬ್ರ್ಯಾಂಡ್ ಏನು ಸ್ಪಾನ್ಸರ್ ಅಲ್ಲ ಅಥವಾ ಪ್ರಮೋಷನ್ ಅಲ್ಲ, ಐ ಆಮ್ ಡೂಯಿಂಗ್ ಇಟ್ ಫಾರ್ ಮೈ ಓನ್. ಸೊ ನನಗಿಷ್ಟ ಆಯಿತು, ಐ ಥಾಟ್ ಆಫ್ ಶೇರಿಂಗ್ ವಿತ್ ಯು ಗಾಯ್ಸ್, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಕೂಡ ಮಾಡ್ತಿರೋದು ನೈಟ್ ಟೈಮ್ಸ್, ಫ್ರೀ ಮಾಡಿಕೊಂಡು ನಿಮಗೋಸ್ಕರ ವಿಡಿಯೋ ಮಾಡಬೇಕು ಅಂತ ಐ ಆಮ್ ಡೂಯಿಂಗ್ ದಿಸ್. ಸೊ ಐ ರಿಕ್ವೆಸ್ಟ್ you all to support me and subscribe to my channel. So ಇನ್ನೂ good videos ನಾನು ಮಾಡ್ತೀನಿ. ಆ್ಯಂಡ್ ಆಸ್ ವೆಲ್ ಆಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಥವಾ ನೀವು ವಿಡಿಯೋನ ಲೈಕ್ ಮಾಡಿದ್ರೆ ಸೊ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಐ ವಾಂಟ್ ಟು ಡೂ ಮೋರ್ ಅಂತ. ಇಲ್ಲಾಂದರೆ ಅಯ್ಯೋ ಬಿಡು, ಯಾರು ನೋಡಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಯಾಕೆ ಮಾಡಬೇಕು ಅಂತ ಈ ಥರ ಅನಿಸಿದ್ದು ಇದೆ. ಸೊ ಬಟ್ ಸ್ಟಿಲ್ ಯೂಟ್ಯೂಬ್ ಅನ್ನೋದು ಇಟ್ಸ್ ಮೈ ಡ್ರೀಮ್ ಆ್ಯಕ್ಚುಲಿ ಫ್ರಮ್ ಪಾಸ್ಟ್ 4-5 years. ಸೊ ಫೈನಲಿ ನನಗದೊಂದು ಗುಡ್ ಡೇ ಅಂತಾರಲ್ಲ, ಸೊ ಆ ಥರ ಗುಡ್ ಡೇ ಬಂದು ಫೈನಲಿ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರಮ್ ಮೈ ಫ್ಯಾಮಿಲಿ ಸಪೋರ್ಟ್ ಅಥವಾ ಫ್ರೆಂಡ್ ಸಪೋರ್ಟ್, ಸೊ ಈ ಥರ ಎಲ್ಲ ಸಿಕ್ಕಿ ಐ ಆಮ್ ಫೈನಲಿ ಇನ್ ಟು ಯೂಟ್ಯೂಬ್. ಐ ಆಮ್ ಸೋ ಮಚ್ ಹ್ಯಾಪಿ ಫಾರ್ ಸ್ಟಾರ್ಟಿಂಗ್ ದಿಸ್. ಆ್ಯಂಡ್ ಯೂಟ್ಯೂಬ್ನೇ ನನ್ನ ಕೆರಿಯರ್ ಅಂತ ಹೇಳ್ತಿಲ್ಲ. ಯೂಟ್ಯೂಬ್ ಐ ವಾಂಟ್ ಟು ಮೇಕ್ ಯೂಟ್ಯೂಬ್ ಆಸ್ ಮೈ ಹಾಬಿ, ಬಿಕಾಸ್ ನನಗೆ ತುಂಬ ಇಷ್ಟ ಟು ಇಂಟರ್ಯಾಕ್ಟ್ ವಿತ್ ಪೀಪಲ್. Usually like in a personal life I'm very much reserved. I don't speak to people so much, and only ನನ್ನ ಕ್ಲೋಸ್ ಸರ್ಕಲ್ ಏನಿರುತ್ತೆ ಅವ್ರ ಹತ್ರ ಮಾತ್ರ ನಾನು ಕ್ಲೋಸ್ ಆಗಿರ್ತೀನಿ. ಬಟ್ I wanted to
ಲೈಕ್ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತು. ಸೊ ಅದಕ್ಕೆ ಐ ಚೂಸ್ ಯೂಟ್ಯೂಬ್ ಲೈಕ್ ಟು ಇಂಟರ್ಯಾಕ್ಟ್ ವಿತ್ ಪೀಪಲ್. ಸೊ ಇಟ್ ಮೇಕ್ಸ್ ಮೀ ವೆರಿ ಹ್ಯಾಪಿ. ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ವೀಡಿಯೋ ಹಾಕಿದಾಗ ಐ ವಾಸ್ ಸೋ ನರ್ವಸ್, ಬಟ್ ಇವಾಗ ಅಷ್ಟಿಲ್ಲ. ಲೈಕ್ ಐ ಆಮ್ ವೆರಿ ಮಚ್ ಏನು ಖುಷಿ ಆಗುತ್ತೆ ಟು ಡೂ ವೀಡಿಯೋಸ್ ಅಥವಾ ಟು ಪೋಸ್ಟ್ ವೀಡಿಯೋಸ್. ಸೊ ನಾನು ಇವಾಗ ವರ್ಕ್ ಮಾಡ್ತಿರೋದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಏನು ಸೆಟ್ ಮಾಡ್ಕೊಂಡಿದ್ದೀನಿ ಅಂದರೆ ವೀಕ್ಗೆ ಅಟ್ಲೀಸ್ಟ್ 2 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತೀನಿ ಅಟ್ ಎನಿ ಕಾಸ್ಟ್. ಸಂಡೇ ಒಂದು ಆ್ಯಂಡ್ ಥರ್ಸ್ಡೇ ಒಂದು ಅಂತ ಅಂದ್ಕೊಂಡಿದ್ದೀನಿ. ಸೊ 2 ವೀಡಿಯೋಸ್ ಅಂತೂ ನಾನು ಪೋಸ್ಟ್ ಮಾಡ್ತೀನಿ. ಸೊ ವಿತ್ ಆಲ್ ಯೋರ್ ಸಪೋರ್ಟ್ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಮುಂದಕ್ಕೆ ಹೋಗ್ತೀನಿ. ಆ್ಯಂಡ್ ಸೊ ಐ ಥಿಂಕ್ ಇಷ್ಟೇ, ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಸ್ಮಾಲ್ ಸ್ಕಿನ್ ಕೇರ್ ವಿಡಿಯೋ. ಸೊ ಐ ಹ್ಯಾವ್ ಫ್ಯೂ ಮೋರ್ ಪ್ರಾಡಕ್ಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ರಿಗಾರ್ಡಿಂಗ್ ಮೈ ಹೇರ್. ಕೆಲವೊಂದು ಪ್ರಾಡಕ್ಟ್ಸ್ ನಾನು ರೀಸೆಂಟ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೀನಿ. ನಂಗೆ ತುಂಬ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ನಿಮಗೆ ಆಯಿಲ್ ಆಗಲಿ, ಶಾಂಪೂ, ಕಂಡೀಷ್ನರ್ ಈ ಥರ ಎಲ್ಲ ಕೆಲವೊಂದು ಯೂಸ್ ಮಾಡ್ತಿದ್ದೀನಿ. ದೇ ಆರ್ ರಿಯಲಿ ವೆರಿ ಗುಡ್. ಸೊ ಅದ್ರ ಬಗ್ಗೆನೂ ನಾನು ಒಂದು ವೀಡಿಯೋ ಮಾಡ್ತೀನಿ. ಸೊ ಫಸ್ಟ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿ ನೀವು ಈ ವಿಡಿಯೋಸ್ ನೋಡಿ ಲೈಕ್ ಎಲ್ಲ ಮಾಡಿದ್ರೆ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನಿಮಗೆ ಬೋರ್ ಓಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಲೆಟ್ಸಿ ನಿಮಗೆ ಈ ವಿಡಿಯೋ ಹೇಗೆ ಅನಿಸುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಾನು ನನ್ನ ಹೇರ್ ಕೇರ್ ವಿಡಿಯೋ ನಾನೇನು ಯೂಸ್ ಮಾಡ್ತಿದ್ದೀನಿ ಅಲ್ಲಿ ಖಂಡಿತ 100% ಹೇಳ್ತೀನಿ ಆ ಪ್ರಾಡಕ್ಟ್ಸ್ ನಿಮಗೆ ವರ್ಕ್ ಆಗುತ್ತೆ. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ನೋಡೋದ್ಮೇಲೆ ಕಮೆಂಟ್ ಮಾಡಿ ದಟ್ ನೀವು ಹೇರ್ ಕೇರ್ ವಿಡಿಯೋ ಬೇಕು ಅಂತ. ಐ ವಿಲ್ ಡೆಫಿನೆಟ್ಲಿ ಡೂ ಆ್ಯಂಡ್ ಪೋಸ್ಟ್ ಇಟ್ ಟು ಯು ಗೈಸ್. ಆ್ಯಂಡ್ ಯಾ, ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಇಷ್ಟ ಆಗಿದ್ರೆ ಯಾವಾಗಲೂ ಹೇಳ್ದಂಗೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಸೊ ಕ್ಯಾಡ್ಮೆಸ್ಯೂರ್ ವೆಬ್ಸೈಟ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಗೋ ಆ್ಯಂಡ್ ಚೆಕ್ಔಟ್. ಆ್ಯಂಡ್ ನಿಮಗೂ ಕೂಡ ಪರ್ಚೇಸ್ ಮಾಡಿ. ನಿಮಗೂ ಕೂಡ ದಿವಾಲಿ ಗುಡ್ಡಿ ಸಿಗುತ್ತೆ. ಸೊ ಇದೇ ಸಿಗುತ್ತೆ ಅಂತ ಐ ಕಾಂಟ್ ಸೇ, ನಿಮಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಫ್ರೀಯಾಗಿ ಸಿಗ್ಬೋದು. ಆ್ಯಂಡ್ ಇದು ನಿಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆಯೂ ಸಿಗ್ಬೋದು. ಎಲ್ಲದರ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಚೆಕ್ಔಟ್ ಮಾಡಿ, ಪರ್ಚೇಸ್ ಮಾಡಿ. ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳ್ಬೋದು. ಇಲ್ಲಾಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಬೇಗ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಐ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.